actually, I have many cases. Initially, the hospital start on the 2 months we had a very critical MICU admission. So ನಮ್ಮ physician team ಅವ್ರನ್ನ ಟೇಕ್ ಕೇರ್ ಮಾಡಿದ್ರು. Patient was actually many multiple things ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು, lungs problem, heart problem. They had another infection in the bone. 3-4 things were problematic. Patient ನಮ್ಮಲ್ಲಿ ಆಲ್ಮೋಸ್ಟ್ 10 to 12 days ಆಗಿ ICU ನಲ್ಲಿ ವೆಂಟಿಲೇಟರ್ ಸಪೋರ್ಟ್ ಮೇಲೆ ಅವರಿಗೆ ಟ್ರೀಟ್ ಮಾಡಿದ್ದೀವಿ. And he actually did very well. Treatment ಮುಗಿದ್ಮೇಲೆ discharge ಆಯಿತು. I think that is one very memorable case in the physician side of service that I remember. Now every 10 days we were all following that case, ಏನಾಯ್ತು ಅಂತ. So that was a very critical case. ನಮ್ಮ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಚುಲಿ ಐ ವಾಂಟ್ ಟು ಹೈಲೈಟ್ 2 ಥಿಂಗ್ಸ್. ಒಂದು ನಮ್ಮಲ್ಲಿ ಮೆಟರ್ನಲ್ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿ ಡೆಫಿನೆಟ್ಲಿ ಹ್ಯಾವ್ ಗೈನಕಾಲಜಿಸ್ಟ್, ಬಟ್ ಮೆಟರ್ನಲ್ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇರೋರೇ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ರು. ಅದರಲ್ಲಿ ಒಬ್ರು ನಮ್ಮ ಆರ್ಸಿ ಹಾಸ್ಪಿಟಲ್ದಲ್ಲಿದ್ದಾರೆ, ಡಾಕ್ಟರ್ ನೇಹಾ ಸೋಮಾನಿ ಅಂತ. ಸೊ ಅವರು ಆಕ್ಚುಲಿ ಯಾವ ಥರ ಕೇರ್ ಕೊಡ್ಬೇಕಂದ್ರೆ, ಏನಾದರೂ ಪ್ರಾಬ್ಲಮ್ ಇದ್ರೆ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದು ಇಂಟೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಯಾವ ಥರ ಕೌನ್ಸಿಲಿಂಗ್ ಮಾಡಬೇಕು, ಕೇರ್ ಕಂಟಿನ್ಯೂ ಮಾಡಿದ್ರೆ, ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿದ್ರೆ. ಹಿಂದೆ ಏನಾಗ್ತಿತ್ತು ಅಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಕಂಡು ಬಂತಂದ್ರೆ ಅಬೋರ್ಷನ್ ಮಾಡ್ಕೊಂಡ್ಬಿಡಿ ಅಂತ ಡಾಕ್ಟರ್ಸ್ ಇದು ಮಾಡಿಬಿಟ್ಟಿದ್ರು. ಆದರೆ ಈಗ ನಮ್ಮ ಹತ್ರ MFM ಕೇರ್ ಇದೆ, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಶಿ ಹ್ಯಾಸ್ ಬೀನ್ ಏಬಲ್ ಟು do high risk ultrasounds, high level ultrasounds and counsel patient ಮಾಡಿ. ಅವರು ಆಕ್ಚುಲಿ ಒಂದು ಪ್ರೆಗ್ನೆನ್ಸಿ ನಮಗೆ ಜ್ಞಾಪಕ ಬರುತ್ತೆ. ದೇರ್ ವಾಸ್ ಅ ಕೇಸ್, ಅವ್ರಿಗೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ನೀವು ಸುಮ್ಮನೆ ಇದನ್ನೆಲ್ಲ ಏನೇನು ನೋಡ್ತೀರಾ, ಇದು ಅಬೋರ್ಷನ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಆದರೆ ಅವ್ರು ನಮ್ಮಲ್ಲಿ ಬಂದಾಗ ಮೇಡಮ್ ಆಕ್ಚುಲಿ ಡಿಡ್ ಹೈ ಲೆವೆಲ್ ಅಲ್ಟ್ರಾಸೌಂಡ್ ಆ್ಯಂಡ್ ಅವರು ಕೌನ್ಸಲ್ ಮಾಡಿದ್ರು, ಏನೂ ಆಗಲ್ಲ, ನೀವು ಕಂಟಿನ್ಯೂ ಮಾಡಿ ಪ್ರೆಗ್ನೆನ್ಸಿನ ಅಂತ ಹೇಳಿ. That baby was born in our hospital and is doing well. That patient is very thankful to us. So that is one memorable case I have for our MFM gynecology services. ಅದರಲ್ಲಿ ಇನ್ನೊಂದು ನಮ್ಮ ಗೈನಕಾಲಜಿಯಲ್ಲಿ ಡಾಕ್ಟರ್ ಸರ್ದು ಆ್ಯಕ್ಚುಲಿ ಕೇಸ್ ಇತ್ತು. ಮಿಡ್ ನೈಟಲ್ಲಿ ಇಟ್ ವಾಸ್ ರೈನಿಂಗ್, ಅವತ್ತು ತುಂಬ ಮಳೆ ಆಗಿತ್ತು. ರಾಮದುರ್ಗದಿಂದ ಪೇಷಂಟ್ ಬಂದಿತ್ತು. ಮಿಡ್ ನೈಟ್ ಪೇಷಂಟ್ ಬರೋವಾಗ ಅವರು ಕಾಲ್ ಮಾಡಿದ್ರು, ಸರ್ ನಾವು 2-3 ಹಾಸ್ಪಿಟಲ್ಸ್ ಹೋಗಿದ್ದೀವಿ, ಎಲ್ಲರೂ ನಮಗೆ ಯಾರು ಬರ್ಕೋತಾ ಇಲ್ಲ, ಒಳಗಡೆ ಮಳೆ ಇದ್ದಿದ್ದರಿಂದ ಡಾಕ್ಟರ್ಸ್ ಯಾರು ಬರ್ತಾ ಇಲ್ಲ ಅಂತಿದ್ದಾರೆ, ನಾನು ಏನು ಮಾಡಬೇಕು ಅಂತ ಕಾಲ್ ಮಾಡಿದಾಗ ಡಾಕ್ಟರ್ ಗುರುಪ್ರಸಾದ್ ಕೇಮೆನ್. ಅದು ಆ್ಯಕ್ಚುಲಿ ಕ್ರಿಟಿಕಲ್ ಓವೇರಿಯನ್ ಟಾರ್ಷನ್ ಕೇಸ್ ಇತ್ತು. ವೆರಿ ಯಂಗ್ ವುಮನ್, ಆ್ಯಕ್ಚುಲಿ 32 years old, ಆ್ಯಂಡ್ ಓವೇರಿಯನ್ ಟಾರ್ಷನ್ ಆಗಿ ವೆರಿ ಕ್ರಿಟಿಕಲಿ ಇಲ್ ಪರ್ಸನ್. ಅವ್ರನ್ನ ನಾವು ಕರ್ಕೊಂಡು ಇಮಿಡಿಯೇಟ್ಲಿ ಅವಾಗ ಸರ್ಜರಿ ಮಾಡಿ ಡಾಕ್ಟರ್ ಗುರುಪ್ರಸಾದ್ ಸೇವ್ ದಟ್ ವುಮನ್ಸ್ ಲೈಫ್, ಐ ಶುಡ್ ಸೇ. So that was the case done with gynecology, I can say about that. ನಮ್ಮ pediatric service ಅಲ್ಲಿ again another very proud moment for me. ನಾನು ಇದು ಎಷ್ಟು ಜನಕ್ಕೆ ಹೇಳಿದ್ರು, I don't think I'll be tired of this. 25-26 weeks ದಲ್ಲಿ born ಆಗಿತ್ತು, 800 grams baby, is doing really well. So that is another ನಮ್ಮ neonatology service ಅಲ್ಲಿ very proud moment. ಮತ್ತೆ ನಮ್ಮಲ್ಲಿ maternal fetal medicine service ಇದ್ದಿದ್ದರಿಂದ actually we have attracted surgery cases to be taken up. But ಸದ್ಯಕ್ಕೆ cardiac surgery facility ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು. ಬಟ್ ಐ ಥಿಂಕ್ ಇನ್ ದ ಲಾಂಗರ್ ರನ್ ವಿ ವಿಲ್ ಪ್ಲಾನ್ ಫಾರ್. ಡಾಕ್ಟರ್ ವಿಜಯ್ ಸಿಂಗ್, ಕರ್ನಾಟಕ ಕ್ಲಸ್ಟರ್ ಡೈರೆಕ್ಟರು, ನಾರಾಯಣ ಹೆಲ್ತ್ ಬ್ಯಾಂಗ್ಳೂರ್. ಡಾಕ್ಟರ್ ಪ್ರೀತಿ ಅಸ್ಕಿ, ಅಸ್ಕಿ ಹಾಸ್ಪಿಟಲ್ CMD. Dr. Vivekanand, Senior Consultant, SDM Narayana Heart Center, Dharwad. Dr. Guru Prasad, Consultant from Aski Hospital. Dr. Muralidhar Naik, Consultant from SDM Narayana Heart Center. ನಾನು ವ್ಯವಸ್ಥಾಪಕ ನಿರ್ದೇಶಕ ಶಶಿಕುಮಾರ್ ಪಟ್ಟಣಶೆಟ್ಟಿ, SDM ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ.